ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ 2025-26ನೇ ಸಾಲಿನ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ಇದೇ ತಿಂಗಳ 26 ಮತ್ತು 27ನೇ ತಾರೀಕು ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ತೋಟಗಾರಿಕಾ ಇಲಾಖೆ ನಿರ್ದೇಶಕಿ ಗಾಯತ್ರಿ ಮನವಿ ಮಾಡಿದರು. ನಮಸ್ಕಾರ. ಈ ವರ್ಷದ ಅಂದ್ರೆ 2025-26ನೇ ಸಾಲಿನ ಫಲಪುಷ್ಪ ಪ್ರದರ್ಶನನ ದಿನಾಂಕ 26 ಮತ್ತೆ 27 2 ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲಾ ಒಂದು ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಏನಿದೆ ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತೆ ತೋಟಗಾರಿಕಾ ಇಲಾಖೆ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಪ್ರಮುಖ ಆಕರ್ಷಣೆಗಳಾಗಿ ಒಂದು ಹೂವಿನ ಇಂದ ಅಲಂಕಾರ ಮಾಡಿರುವಂತಹ ಒಂದು ಹಸು ಮತ್ತೆ ಕರು ಮತ್ತೆ ಮಹಿಳೆಯರಿಂದಾನೇ ತಯಾರಿಸಿರುವಂತಹ ವಿವಿಧ ಹೂವಿನ ಕಲಾಕೃತಿಗಳಿರ್ತವೆ. ಜೊತೆಗೆ ಒಬ್ಬ ಮಹಿಳೆ ಜಾನೂರಾಟ್ ಅಂತ ಚಿಂತಾಮಣಿ ಒಬ್ಬ ಮಹಿಳೆ ಮಾಡ್ತಾರೆ. ಅವ್ರು ಲಾಸ್ಟ್ ಇಯರ್ ಲಾಲ್ಬಾಗಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅವಾರ್ಡ್ ಎಲ್ಲ ತಗೊಂಡಿದ್ದಾರೆ. ಅವ್ರದ್ದೊಂದು ಕಲಾಕೃತಿ ಇರುತ್ತೆ. ಆಮೇಲೆ ನಮ್ದು GI ಕ್ರಾಪ್ಸ್ ಏನಿದಾವೆ, ಜಿಯೋ ಟ್ಯಾಗ್ ಆಗಿರೋಂಥ ಬೆಳೆಗಳ ಮಾಹಿತಿ ಇರ್ತದೆ. ಜೇನು ಕೃಷಿ ಪ್ರಾತ್ಯಕ್ಷತೆ ಇರ್ತದೆ. ಜೊತೆಗೆ ಒಂದು ICMR ಮಾಹಿತಿ ಇರೋಂಥದ್ದು ಇದೆ. ಫುಡ್ ಪ್ಲೇಟ್ ಚೇಂಜ್ ಆಗಿದೆ ರೆಕಮೆಂಡೇಶನ್, ಅದ್ರದ್ದೊಂದು ಮಾಡೆಲ್ ಇಟ್ಟಿರ್ತೀವಿ. ಆಮೇಲೆ ಒಂದು ಸಾಲು ಮರದ ತಿಮ್ಮಕ್ಕಂದು ಒಂದು ಮಾಡೆಲ್ ಮಾಡಿ ಕಾನ್ಸೆಪ್ಟ್ ಅವ್ರಿಗೆ ಟ್ರಿಬ್ಯೂಟ್ ತರ ಅದೊಂದು ಮಾಡ್ತೀವಿ. ಜೊತೆಗೆ ಡಾಕ್ಟರ್ MH ಮರಿಗೌಡ್ರದೊಂದು ಸ್ಟ್ಯಾಚ್ಯೂ ಇಟ್ಬಿಟ್ಟು ಅವ್ರದ್ದು ಏನಪ್ಪಾ ನಮ್ದು ಫಾರಮ್ಸ್ ಎಲ್ಲ ಯಾವ ತರ ಆಯ್ತು ಅಂತ ಒಂದು ಕಾನ್ಸೆಪ್ಟ್ ಇಟ್ಟಿರ್ತೀವಿ. ಮತ್ತೆ ವಿಶ್ವ ಮಹಿಳಾ ಕಪ್ ಆಯ್ತಲ್ಲ ಈ ಸರಿ ಮಹಿಳೆಯರದು, ಅವರಿಗೆ ಒಂದು ಟ್ರಿಬ್ಯೂಟ್ ಅಂತೇಳಿ ಒಂದು ಹೂವಿನಿಂದ ಅಲಂಕಾರ ಮಾಡಿರುವಂತಹ ಬ್ಯಾಟ್, ಬಾಲ್, ಕಪ್ ಇರುತ್ತೆ. ಈ ತರ ಮತ್ತೆ ಇಲಾಖೆ ಯೋಜನೆಗಳ ಮಾಹಿತಿ ಇರ್ತದೆ. ಮತ್ತೆ ಹೊಸ ಬೆಳೆಗಳು ಏನ್ ಪರಿಚಯ ಆಗಿದಾವೆ ಜಿಲ್ಲೆಗೆ, ಮತ್ತೆ ಎಕ್ಸಾಟಿಕ್ ಫ್ರೂಟ್ಸ್, ವೆಜಿಟೇಬಲ್ಸ್, ಈಗ ಇಲ್ಲಿ ಏನ್ ರೈತರು ಬೆಳೀತಿದ್ದಾರೆ ಬೆಸ್ಟ್ ಆಗಿರೋದು ಅವನ್ನ ಡಿಸ್ಪ್ಲೇಗೆ ಇಟ್ಟಿರ್ತೀವಿ. ಮೆಡಿಸಿನಲ್ ಅರೋಮ್ಯಾಟಿಕ್ ಕ್ರಾಪ್ಸ್ ಕೂಡ ಸ್ವಲ್ಪ ಮಕ್ಕಳಿಗೆ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಸಿಗ್ಲಿ ಅಂತೇಳಿ ವಿತ್ ಲೇಬಲಿಂಗ್ ಒಂದು 40 ಸ್ಪೀಶೀಸ್ ಇಡ್ತೀವಿ. ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಅಂತ ನೀವೆಲ್ಲ ಕೇಳಿರ್ತೀರಾ, ಅಂದ್ರೆ ವೀನಸ್ ಫ್ಲೈ ಟ್ರ್ಯಾಪ್ ಹುಳನ ಕ್ಯಾಚ್ ಮಾಡ್ತಿರ್ತದೆ ನೋಡಿ, ಅದು ಯೂಶಲಿ ಯಾರು ನೋಡಿರಲ್ಲ. ಅದು ಒಂದು 2 ಪ್ಲಾಂಟ್ ಅಟ್ರಾಕ್ಷನ್ಗೆ ಇಟ್ಟಿರ್ತೀವಿ. ಇವೆಲ್ಲ ಇರ್ತವೆ. ಒಂದು ಇಬ್ರು ನಮ್ಮಲ್ಲಿ ಜೇನು ಕೃಷಿ ಸಹಾಯ ಪಡ್ಕೊಂಡಿರೋಂಥವ್ರು ನಾವು ಸೇಲ್ಸ್ಗೂ ಇಡ್ತೀವಿ ಅಂತ ಹೇಳಿದ್ದಾರೆ, ಹನಿ ಸೇಲ್ಸ್ಗೆ. ಸೊ ಇದಿಷ್ಟೆಲ್ಲ ಇರುತ್ತೆ. 2 ದಿನಗಳ ಕಾಲ ಇರ್ತದೆ. ಎಲ್ಲ ಸಾರ್ವಜನಿಕರು ಮತ್ತೆ ರೈತ ಬಂದವರು ಭಾಗವಹಿಸಿ ಸದುಪಯೋಗ ಪಡ್ಕೋಬೇಕು. ಮತ್ತೆ ಎಲ್ಲ ಕುಟುಂಬ ಸಮೇತ ಆಗಮಿಸಿ ವೀಕ್ಷಣೆ ಮಾಡಿ ಹೋಗ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಅದೇ ಈಗ ನಾನು ಹೇಳಿದ್ನಲ್ಲ, ಒಂದು ಹಸು ಕರುದು ಪೂರ್ತಿ ಹೂಗಳಿಂದ, ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವಂತ ಹೂಗಳಿಂದ ಅಲಂಕಾರ ಮಾಡಿರೋದಿರುತ್ತೆ. ಬ್ಯಾಟ್, ಬಾಲ್, ಕಪ್, ವಿಶ್ವ ಕಪ್ ಮಹಿಳೆಯರದು ಒಂದು, ಮತ್ತೆ ಅಂದ್ರದೊಂದು ವರ್ಲ್ಡ್ ಕಪ್ ಆಗಿತ್ತಲ್ಲ, ಅದು ಎರಡಕ್ಕೂ ಟ್ರಿಬ್ಯೂಟ್ ತರ ಅದು ಬ್ಯಾನರ್ ಅಲ್ಲಿ ಅವ್ರದ್ದು ಇನ್ಫಾರ್ಮೇಶನ್ ಹಾಕಿ ಆ ಕಪ್ ಎಲ್ಲಾನು ಪೂರ್ತಿ ಫ್ಲವರ್ ಅಲ್ಲಿ ಡೆಕೋರೇಟ್ ಮಾಡಿರೋದು ಒಂದಿರುತ್ತೆ. ಮತ್ತೆ ಬೇರೆ ಬೇರೆ ವೆಜಿಟೇಬಲ್ ಕಾರ್ವಿಂಗ್ ಇರುತ್ತೆ. ಈಗ ಹೇಳಿದ್ನಲ್ಲ, ಮಹಿಳೆಯರಿಂದಾನೇ ತಯಾರಿಸಿರೋ ಅಂಥದ್ದು ಫ್ಲೋರಲ್ ಅರೇಂಜ್ಮೆಂಟ್ಸ್ ಒಂದು 20ರಿಂದ 30 ಕಲಾಕೃತಿಗಳನ್ನ ಇಡ್ತೀವಿ. ಅವರಿಗೆ ನಾವು ಒಂದು 2 ರೌಂಡ್ ಟ್ರೈನಿಂಗ್ ಕೊಟ್ಟಿದ್ವಿ. ಅದರಲ್ಲಿ ಫೈನಲ್ ಆಗಿ ಅವ್ರ ಇಂಟ್ರೆಸ್ಟ್ ಇರ್ಬೇಕು. ಈಗ 100 ಜನಕ್ಕೆ ಟ್ರೈನಿಂಗ್ ಕೊಟ್ಟ ಒಂದು 20 ಜನ ಇಂಟ್ರೆಸ್ಟ್ ಆಗಿ ಬಂದ್ರೆ 2ನೇ ರೌಂಡ್ಗೆ. ಆ 2ನೇ ರೌಂಡ್ ಅಲ್ಲಿ ಈಗ ಏನ್ ನಾಳೆ ನಾವು ಭಾನುವಾರನೇ ಅವ್ರ ಕೈಲಿ ಮಾಡಿಸ್ತೀವಿ. ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ, ಗೈಡ್ ಮಾಡ್ತೀವಿ. ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಅಂದ್ರೆ ಇನ್ನೂ ಅವರಿಗೆ ಟ್ರೈನಿಂಗ್ ಬೇಕಾಗತ್ತೆ, ಫರ್ದರ್ ಸರ್ಟಿಫಿಕೇಟ್ ಕೊಡ್ತೀವಿ. ಆ ತರ ಮಹಿಳೆಯರಿಗೆ ಹೊಸ ಪ್ರಯತ್ನ ಮಾಡೋಣ ಅಂತೇಳಿ ನಮ್ದು ಈಗ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಸೆಂಟರ್ ಇದೆಯಲ್ಲ IFAB ಅಲ್ಲಿ, ಅಲ್ಲಿಗೆ ಕಳ್ಸಿದ್ವಿ. ಒಂದು 3-4 ಬ್ಯಾಚ್ ಕಳ್ಸಿದ್ವಿ. ಅದರಲ್ಲಿ ಹೋಗ್ ಬಂದ್ಮೇಲೆ ಮತ್ತೆ ಎಲ್ಲರಿಗೂ ಇಂಟ್ರೆಸ್ಟ್ ಇರಲ್ಲ. ಇಂಟ್ರೆಸ್ಟ್ ಇರೋ ಅಂತವ್ರು ಒಂದು 20 ಜನ ಫೈನಲ್ ಆಗಿ